ಮೊದಲನೇ ಆಷಾಢ ಶುಕ್ರವಾರದ ಮೊದಲನೇ ದಿವಸದ್ದು ಪೂಜೆ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ಸುಮಾರು 15,000 ಜನ ಈಗಾಗಲೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಳೆದ ಬಾರಿಗಿಂತ ಸಾಮಾನ್ಯ ಕ್ಯೂನಲ್ಲಿ ಏನು ಜನ ಸಮಯ ತಗೊಳ್ತಿದ್ರು, ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತು 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ದರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ಸೊ ಹಾಗಾಗಿ ಬೇಗ ಆಗ್ತಾ ಇದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದವರು ನಮ್ಮ ಸೂಚನೆ ಮೇರೆಗೆ ಚೆನ್ನಾಗೇ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಬಂದವರೆಲ್ಲರಿಗೂ ಕೂಡ ಬಿಸ್ಕೆಟ್ಟು, ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಲ್ಲಿ ನೀರುಗಳನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಶೌಚಾಲಯಗಳನ್ನು ಇಟ್ಟಿದ್ದಾರೆ. ಮತ್ತು CCTV ಹಾಕಿ ಸುರಕ್ಷತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದೋಬಸ್ತು ಚೆನ್ನಾಗಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಕೆಲವು ಜನಕ್ಕೆ ಇನ್ನೂ 2 ಅವರ್ ಆಗ್ತಾ ಇದೆ, ಇನ್ನೂ ಬೇಗ ದರ್ಶನ ಆಗೋ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇರೋ ಇನ್ಫ್ರಾಸ್ಟ್ರಕ್ಚರ್ಲಿ ಯಾಕೆ ಅಂತಂದರೆ ನಾವು ಇಷ್ಟೋ ಕೋಟಿ ಖರ್ಚು ಮಾಡಿ ಸಾಮಾನ್ಯ ಕ್ಯೂಗೆ ಅಂತಲೇ ಒಂದು ಸಪ್ರೇಟ್ ಹಾಕಿ ಶೆಲ್ಟರ್ ಮಾಡಿ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದೀವಿ. ಸೊ ಅದನ್ನು ಉಪಯೋಗಿಸ್ಬೇಕಾಗಿದೆ. ಸೊ ಹಾಗಾಗಿ ತುಂಬ ಜನ ಇರೋದ್ರೆ ಮಿನಿಮಮ್ 2 hours ಆಗ್ತದೆ. ಸಾಮಾನ್ಯ ಹೋದೆ ಕೆಳಗಡೆ ಪಾರ್ಕಿಂಗ್ನಲ್ಲಿ, ಮತ್ತು ಎಲ್ಲಿ ಬಸ್ 10 ಜನ ಬರ್ತಾ ಇದ್ದಾರೆ ಅಲ್ಲಿ ಕೂಡ ಮಾತನಾಡಿದೆ, ಇಲ್ಲಿ ಕ್ಯೂನಲ್ಲೂ ಕೂಡ ಮಾತನಾಡಿದೆ. 2,000 ರೂಪಾಯಿ ಟಿಕೆಟ್ ಅವರು ಮತ್ತು ಇವರೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದರೆ ಅಫ್ಕೋರ್ಸ್ ಸಾಮಾನ್ಯ ಜನಕ್ಕೆ ಇನ್ನೂ ಬೇಗ ದರ್ಶನ ಆಗೋ ಮಾಡಿಕೊಡಿ. ಖಂಡಿತ. ಈಗ ಏನಾಗಿದೆ ಅಂತಂದರೆ ಬೇರೆ ದಿವಸಗಳಲ್ಲಿ ನಾವು ಸಾಮಾನ್ಯ ಕ್ಯೂ ಏನಿದೆ ಅದು ಪೂರ್ತಿ ಖಾಲಿ ಇರುತ್ತೆ, ಯಾರೂ ಆ ಕಡೆ ಕ್ಯೂನೇ ಇರೋದಿಲ್ಲ, ಎಲ್ಲ ಮುಂದ್ಗಡೆ ಭಾಗದಿಂದನೇ ಹೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಜನ ಕಮ್ಮಿ ಇರ್ತಾರೆ. ನಮಗೆ ಆಷಾಢ, ವರ್ಧಂತಿ ಮತ್ತು ನವರಾತ್ರಿ ಈ ಸಮಯದಲ್ಲಿ ಮಾತ್ರ ತುಂಬ ಜನ ಬರ್ತಾರೆ. ಸೊ ಅವಾಗ ಸಾಮಾನ್ಯ ಕ್ಯೂನ್ ಮಾಡಬೇಕಾದ್ರೆ 4 ಕ್ಯೂ ಮಾಡಿದ್ದೀವಿ. ಅದ್ರೊಳಗೆ 3 ಕ್ಯೂಲಿ ಜನನ ಬಿಟ್ಟು ಇನ್ನೊಂದು ಕ್ಯೂ ಯಾವುದಕ್ಕೂ ಏನಾದರೂ ಎಮರ್ಜೆನ್ಸಿ ಆದರೆ ಮತ್ತು ಸರ್ವಿಸ್ಗಳನ್ನು ಕೊಡೋಕ್ಕೆ ಅಂತೇಳಿ ಒಂದು ಕ್ಯೂ ಖಾಲಿ ಇಟ್ಟಿದ್ದೀವಿ. ಸೊ ನಾವು ಇನ್ನೂ ಜನಕ್ಕೆ ಬೇಗ ದರ್ಶನ ಆಗೋ ಮಾಡಬೇಕು, ಇನ್ನೊಂದು 2 ಕ್ಯೂ ಲೈನ್ ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಮುಂದಿನ ದಿವಸಗಳಲ್ಲಿ ನೋಡಿ ಮಾಡಿಸಿ. ಧರ್ಮದರ್ಶನದ್ದು ಲೇಟ್ ಆಗ್ತಾ ಇದೆ, ಅದನ್ನೇ ಹೇಳಿದ್ನಲ್ಲ, 2 ಅವರ್ ಆಗ್ತಾ ಇದೆ. ಈಗ ಇನ್ನೂ 1-2 ಕ್ಯೂ ಮಾಡಬೇಕಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಜಾಗ ಎಲ್ಲೂ ಇಲ್ಲ. ಅದು ಮಾಡಬೇಕು ಅಂದರೆ ಮುಂಬರೋ ದಿವಸಗಳಲ್ಲಿ ಇನ್ನೊಂದು 2 ಕ್ಯೂ ಎಕ್ಸ್ಟ್ರಾ ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಅದನ್ನು ಮಾಡಿಸೋಣ. ಈಗ ನಾನೇ 9:30 ತನಕ ಮಾತ್ರ VIP-ಗಳಿಗೆ ದರ್ಶನ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ, ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದು. ಥ್ಯಾಂಕ್ ಯು. ಕಂಟಿನ್ಯೂ ಆಗುತ್ತೆ ಸರ್ VIP-ಗಳು ಸಂಜೆ ತನಕ ಬಂದರೆ? ನಾನಂತೂ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು VIP-ಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP-ಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ. ಮತ್ತು ನಾನು ಎಲ್ಲ ನಮ್ಮ ಯಾರು VIP-ಗಳಿರ್ತಾರೆ ರಾಜ್ಯದಲ್ಲಿ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಥವಾ ಶನಿವಾರ ಭಾನುವಾರ ನೀವು ದರ್ಶನಕ್ಕೆ ಬರಬೇಕು ಅಂದರೆ ದಯವಿಟ್ಟು ಬೆಳಗ್ಗೆ 5:30ರಿಂದ 9:30 ಒಳಗಡೆನೇ ಬಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ. ಗೊತ್ತಿಲ್ಲ, ಬೆಳಗ್ಗೆ ಅವ್ರ ಫ್ಯಾಮಿಲಿಯವ್ರು ಬಂದು ಹೋಗಿದ್ದಾರೆ. CM ಅವರೇ ಬರ್ತಾರೋ ಇವಾಗ ಗೊತ್ತಿಲ್ಲ, ನನಗಿನ್ನೂ ತಿಳಿಸಿಲ್ಲ. ಅವರು ಅಫಿಷಿಯಲ್ ಅವ್ರು ತಿಳಿಸಿದ್ರೆ ಖಂಡಿತ. ಕ್ಯಾಮ್ರಾ ಇದೆ ಸೆಕ್ರೆಟರಿ
ಕೆಲವು ಪಾಪ ಮರ್ತು ಚಪ್ಪಲಿಗಳು ಹಾಕೊಂಡು ಬಂದ್ಬಿಡ್ತಿದ್ದಾರೆ. ಯಾವುದಕ್ಕೂ ಒಂದು ಸಣ್ಣ ಒಂದು ಸ್ಟ್ಯಾಂಡ್ ಮಾಡಿಬಿಡಿ ಸರ್. ಇವರು ಸೆಂಟ್ರಲ್ ಬಸ್ ಸ್ಟ್ಯಾಂಡಿಂದ ಬರ್ತಾ ಇದ್ದಾರೆ ಸರ್. ಅವ್ರು ಮೋಸ್ಟ್ಲಿ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಸರ್. ಸೊ ಅಂಥವ್ರಿಗೆ ಸರ್ ಮೇಲೆ ಕೊಡ್ಸೋಣ ಸ್ವಲ್ಪ ಜನ ಎಲ್ಲ ಕಡೆ ಬೋರ್ಡ್ ಹಾಕ್ಸಿದ್ರು. ಬಟ್ ಚಾರ್ಜ್ ಮಾಡಿ ಅದು ಹಾಂ ಸರ್. ಅಲ್ಲಿ ಹಾಲಿದೆ ತಗೊಳ್ಳಿ. ತುಂಬ ಜನ ಬರ್ತಾ ಇದ್ದಾರೆ. ಬರಪ್ಪ ಮೇಡಮ್ ಮುಂದೆ ಹೋಗಿ ಮೇಡಮ್ ತಗೊಂಡು ಹೋಗಿ ಮೇಡಮ್ ತಗೊಂಡು ಹೋಗಿ ಮೇಡಮ್ ತಗೊಂಡು ಮುಂದೆ ಡಸ್ಟ್ಬಿನ್ ಇದೆ ಅಲ್ಲೇ. ದಯವಿಟ್ಟು ಪೀಸ್ ಹಾಕ್ಬಿಡಿ. ಪ್ಲಾಸ್ಟಿಕ್ ಕಪ್ಪು, ಪೇಪರ್ ಕಪ್ಪು. ಈಚೆ ಬರಬೇಕು ಬನ್ನಿ. ಬೇಕಾ? ಇಲ್ಲಿಂದ ಮತ್ತೆ ಎಷ್ಟು ದೂರ ಇದೆ? ಸರ್ ಇಲ್ಲಿ ಈಗ ನಾವು ಬಂದು ಒಟ್ಟು ಎಷ್ಟು ಮೀಟರ್? 1500. ಸಡನ್ ಆಗಿ ಇದಾಗಬೇಕು. ಸಾಕಡೆ ಬಾರೆ ಕಡೆ ಇವೆಲ್ಲ ಪಾಪ ಫ್ರೀಯಾಗಿ ಜನರ ಸೇವೆ ಮಾಡ್ತಿದ್ದೀರಿ. ಚಾಮುಂಡೇಶ್ವರಿ ಹೆಸರು ಥ್ಯಾಂಕ್ ಯು. ಮುಂದೆ ಮುಂದೆ ಬನ್ನಿ ಮುಂದೆ
ತುಂಬಾ ಹುಷಾರಿರ್ಲಿಲ್ಲ. ಇವಾಗ ಇದರಲ್ಲಿ ಕಳಿಸ್ಕೊಡ್ತೀವಿ ಒಂದು ಹುಡುಗನಿಗೆ. ಸರ್, 2,000 ರೂಪಾಯಿ ಟಿಕೆಟ್ ನಮ್ಗೆ ಹಾಕ್ಬೇಕು. ಸರ್ ಇಲ್ಲಿಂದ ಬ್ಯಾರಿಕೇಡ್ ಹಾಕೊಂಡಾಗ ಎಲ್ಲರಿಗೂ ತೊಂದರೆ ಇಲ್ಲ ಸರ್. ಅದು ಹೋದ ವರ್ಷ ಇಷ್ಟು ಇದಾಗಿದೆ. 2,000 ರೂಪಾಯಿ ಟಿಕೆಟ್ ನಾವು ಒಳಗಡೆ ದೇಶದ ಒಳಗಡೆ ಮಾಡ್ಬೋದು. ಮಾಡಿ. ಈ ಸತಿ ಯಾವ ಸತಿ ಜಾಯಿನ್ ಮಾಡಿದ್ರೆ ಹೆಂಗೆ ಸರ್? ಜನ ಬರ್ತಾರಮ್ಮ. ಸರ್ ಜನ ಬಂದು ಕೂಡ ಇಷ್ಟು ವರ್ಷ ಬರ್ತಿಲ್ಲ ಸರ್. ಇಷ್ಟು ವರ್ಷ ಯಾವ್ದು ಹೋದ ವರ್ಷನೂ ಇತ್ತಲ್ವಾ, ಈ ವರ್ಷ ನಾನು ಹೇಳ್ತೀನಿ ಸರ್, ಬ್ಯಾರಿಕೇಡ್ ನೀವು ಒಳಗಡೆ ದೇಶ ಸುತ್ತ ಹಾಕಿ ಸರ್. ಇನ್ನೆರಡು ಜಾಗ ಇದೆ ಸರ್. ಫ್ರಂಟಿಂದನೂ ಬ್ಲಾಕ್ ಮಾಡ್ಕೊಡೋದ್ರೆ ನಾವೆಲ್ಲ ಗ್ರಾಮಸ್ಥರು ವ್ಯಾಪಾರಕ್ಕೆ ಹೋಗ್ಬೇಕು ಸರ್. ಜೀವನ ನಂಬಿಕೆ ನಾವೆಲ್ಲ ಹೋಗ್ಬೇಕು ಸರ್. ಸೆಕ್ರೆಟರಿ ಮಾತನಾಡ್ತೀನಿ, ಇವ್ರು ಸಪ್ರೇಟ್ ಆಗಿ ಮಾಡಕ್ಕೆ ಸರ್, ನಮಗೆ ಮೂಲ ಓಡಾಡೋದಕ್ಕೆ ವ್ಯವಸ್ಥೆ ಒಳಗಡೆ ಯಾಕಂದ್ರೆ ಇದ್ದಾಗೆ ಬಿಡಲ್ವಲ್ಲ ಸರ್ ನಮ್ಗೆ ಓಡಾಡೋದಕ್ಕೆ. ಯಾವುದಕ್ಕೂ ಒಳ್ಳೆ ಮಾಡಿ